ಸಿಟ್ ಔಟ್ ಗ್ರಿಲ್ ತರ ಮಾಡ್ತಾರೆ. ಇದು ಫಸ್ಟ್ ಬಾಲ್ಕನಿ ತುಂಬಾ ಸಪೋರ್ಟ್ ಇಲ್ಲ. ಹೆಣ್ಮಕ್ಳು ಹುಟ್ಟು ಬಿಡ್ತಾರೆ. ಗಾದೆ ಕೂಡ ಇದೆ, ಬೇಲೂರಿಗೆ ಬಂದು ಬೇರು. ವೆಲ್ಕಮ್ ಟು ಚಾನಲ್. ನಾನು ನಿಮ್ಮ ಸಾಗರ್. ನಾನು ಇವತ್ತು ಬೇಲೂರು ಚೆನ್ನಕೇಶವ ಟೆಂಪಲ್ ಅದ್ದು ಥರ್ಡ್ ಲಾಗ್ ಹಾಕ್ಲಿಕ್ಕಿದ್ದೇನೆ. ಅಂದ್ರೆ ಇದು ಈ ಟೆಂಪಲ್ ಅದು ಲಾಸ್ಟ್ ಲಾಗ್ ಆಗಿರ್ತದೆ. ನೆಕ್ಸ್ಟ್ ಹಳಿಬೀಡದ್ದು ಹಾಕ್ತೇನೆ. ಅಲ್ಲಿ ನೋಡ್ಕೊಂಡ್ ಬನ್ನಿ ಹೇಗಿದೆ ಅಂತ. ಕೆಳಗಡೆ ಹೇಗಿದೆ ಫೌಂಡೇಶನ್ ಇದೆ. ಮೇಲೆ ಕೂಡ ಸಿಟ್ ಔಟ್ ಗ್ರಿಲ್ ತರ ಮಾಡ್ತಾರೆ. ಫಸ್ಟ್ ಬಾಲ್ಕನಿ ಮೇಲೆ ನೋಡಿ, ಸೆಕೆಂಡ್ ಬಾಲ್ಕನಿ. ಇದು ಲುಕ್ಸ್ ಲೈಕ್ ಎ ಸೇಫ್ಟಿ ಗ್ರಿಲ್ಸ್. ಹೌದು, ಒಳಗೆ ಫುಲ್ ಕಾಲಿದೆ. ಮೇಲೆ ಅಂತಸ್ತೇನೆ ಗರ್ಭಗುಡಿ ಅಂತ ಹೇಳ್ತೀವಿ. ಇದು ಅಭಿಷೇಕ ಮಾಡಿದ ನೀರು ಇಲ್ಲ. ಅಭಿಷೇಕ ಮಾಡಿದ ನೀರನ್ನ ಯಾರು ಕೂಡ ತುಳಿಬಾರದು ಅಂತ ಆಗ್ಲೇ ಡ್ರೈನೇಜ್ ಅಂಡರ್ಗ್ರೌಂಡ್ ಆ ಟೈಮಲ್ಲಿ ಇದು ಅಂದಾಜಲ್ಲಿ 16 ಅಡಿ ಉದ್ದ ಇದೆ. ಅಲ್ಲಿಂದ ನೀರು ಹಾಕ್ಬಾರ್ದು. ನೋಡಿ ಪೂರಿ ಉಂಟಾ? ಇದು ರತಿ ಮನ್ಮಥ. ಅರ್ಧ ಕೈಲಿ ಹಣ್ಣಿದೆ. ಮನ್ಮಥನ ಕಸಿ ಚೆಲ್ಲ. ಇದಕ್ಕೆ ಅರ್ಜುನ ದ್ರೌಪದಿ ಸ್ವಯಂವರ ಗಂಡು ಮತ್ತೆ ಒಂದು ಆ ವಿಗ್ರಹ ಸ್ವತಂತ್ರ ಪೂರ್ವದಲ್ಲಿ ಹಾಗೆ ಇರ್ತದೆ. ಮೇಲ್ಗಡೆ ಎಲ್ಲ ಮುಖ್ಯ. ಹೌದು, ಇದು ವಿಷ್ಣು ಪಾದಗಳು, ಪದ್ಮ ಪಾದಗಳು. ಗರ್ಭಗುಡಿ ಕ್ಲೋಸ್ ಆಗಿದ್ರೆ ಭಕ್ತಾದಿಗಳು ಥ್ಯಾಂಕ್ ಯು. ಇದೆಲ್ಲ ಗುಡಿ ಇದೆಲ್ಲ written in the whole Kannada language. It takes to the history of the temple. ಈಗೆಲ್ಲ ದೇಣಿಗೆ ಅಂತ ಹೇಳ್ತೀವಿ. ಹೌದು ಇದೆಲ್ಲ ಬರ್ತಿರ್ತಾರಲ್ಲ, ರಾಜ ಕಟ್ಸಿರ್ಬೋದು. ಎಲ್ಲ ಭಕ್ತಾದಿಗಳು ಕೊಟ್ಟರು. ಆಮೇಲೆ ಭಕ್ತಾದಿಗಳೆಲ್ಲ ಅವತ್ತಿನ ಕಾಲದಲ್ಲಿ ಬಂದಂಥ ಭಕ್ತಾದಿಗಳು ಉಳಿಲಿಕ್ಕೆ ಜಾಗ ಪಾರ್ವತಿ ಇಂಥವ್ರು ಒಂದು ಚೇಂಜಸ್ ಉಂಟು ಅದರಲ್ಲಿ. ಈ ರಾಣಿ ಬೇಟೆಯನ್ನು ಮುಗಿಸ್ಕೊಂಡು ವಾಪಸ್ ನೋಡಿರುವ ದಾಸರು ಮಲೆಗಳ ಒಬ್ಬ ದಾಸು ಪಾಠ ಬರಬೇಕಾದ್ರೆ ಇನ್ನೊಬ್ಬ ದಾಸು ಮಧ್ಯದ ಕಾಲದಲ್ಲಿ ದಾಸಿಗೆ ದಾಸು ಅಟೆಂಡರ್ಸ್ ಡ್ರೆಸ್ ಹೆಜ್ಜೆ ಕಡಗ ನಿಜವಾದ ಕಾಲು ಬೆರಳನ್ನ ಮೇಲೆ ಆ ರೈಟ್ ಹ್ಯಾಂಡ್ ಇದೆಯಲ್ಲ ಬಲಗೈ, ಅದರಲ್ಲಿ ಕಿರಿ ಬೆರಳ ಮೇಲೆ ಒಂದು ಡ್ರಾಪ್ ನೀರು ಹಾಕಿದ್ರೆ ಡ್ರಾಪ್ ಹನಿ ಅದು
ಮೂಗಿನ ತುದಿಯ ಮೇಲೆ ಬಿದ್ದು, ಎಡಸ್ತನ ಮೇಲೆ ಬಿದ್ದು, ಎಡಗೈನ ಹೆಬ್ಬೆರಳ ಮೇಲೆ ಬಿದ್ದು, ಎಡಗಾಲಿನ ಹೆಬ್ಬೆರಳ ಮೇಲೆ ಬಿದ್ದು ಕೆಳಗಡೆ ಬೀಳುತ್ತೆ. ಕರೆಕ್ಟ್ ಇದು ಉಂಟು. ಅಷ್ಟು ಸ್ಟ್ರೈಟ್ ಇದೆ, 180 ಡಿಗ್ರಿ ಹ್ಯಾಂಗಲ್. ಆಲ್ ದ ಪಾಯಿಂಟ್ಸ್ ಆರ್ ಇನ್ ಒನ್ ಲೈನ್. ಒಂದು ಡ್ರಾಪ್ ನೀರು ಹಾಕಿದ್ರೆ ಅದೆಲ್ಲ ಪಾಯಿಂಟ್ಸ್ ಮೇಲೆ ಬಿದ್ದು ಕೆಳಗಡೆ ಬೀಳುತ್ತೆ. ಇದು ಭರತನಾಟ್ಯದಲ್ಲಿ ಒಂದು ಪೋಸ್. ಇದು ಉತ್ತರ ದ್ವಾರ. ವೈಕುಂಠ ಏಕಾದಶಿ ದಿನ ಸ್ಪೆಷಲ್ ಹಿಂಗೆ ವಿಷಕನ್ಯಾಸ ಬಳಸ್ಕೊಂತ ಇದ್ದಾರೆ. ಪಾಯ್ಸನ್ ಲೇಡಿ ನೋಡಿ, ಆ ಪೀಠದ ಮೇಲೆ ಚೇಳು, ಆ ಚೇಳು ಕಚ್ಚಿದ್ರೂ ಅವರು ಸಾಯ್ತಿರಲಿಲ್ಲ. ಅಷ್ಟು ವಿಷ ಅವ್ರ ದೇಹದಲ್ಲೇ ಇತ್ತು. ಹೆಚ್ಚಾಗಿ ಚಂದ್ರಗುಪ್ತ ಚಾಣಕ್ಯನ ಕಾಲದಲ್ಲಿ ಇವ್ರನ್ನ ತುಂಬ ಬಳಸ್ಕೊಂತ ಇದ್ರು. ಶತ್ರುಗಳನ್ನು ನಾಶ ಮಾಡಿ ಅವ್ರ ಸಾಮ್ರಾಜ್ಯವನ್ನು ಪಡೀಲಿಕ್ಕೆ. ಅನಿಟ್ರಾಪ್ ಅಂತ ಮಾಡ್ತಾರಲ್ಲ, ಇದರಲ್ಲಿ ರಿಚೆಸ್ಟ್ ಟೆಂಪಲ್ ಕೇರಳ ಪದ್ಮನಾಭಸ್ವಾಮಿ, ನಾವಿಂದ ಬ್ರಹ್ಮದೇವ ಎರಡು ಆದಿಶೇಷ. ಇದು ಲೇಡಿ ಅಸ್ಟ್ರಾಲಜಿ. She does the fortune telling. ನಾಳೆ ನಡೆಯುವುದಿಲ್ಲ. ಇದು ಲೈನ್ಸ್ ನೋಡಿ, ಲೈನ್ಸ್ ಉಂಟು ನೋಡಿ, ಅದ ಹಾಕಂಡ್ರೆ ಮೇಡಮ್ ಇದು ರೂಪ ಗರ್ಭಿಕೆ ಅಂತ. ಪ್ರೌಢ ದೇವಿ, ನಾನೇ ಸುಂದರಿ, ತನಗಿಂತ ಸುಂದರಿ ಯಾರು ಇಲ್ಲ ಅಂತ. ಆ ಮುಖದ ಹಾವ ಭಾವನ ಮುಖದ ಡ್ರಾಯಿಂಗಲ್ಲಿ ಕೂಡ ಇದೆ. ಆ ಕಣ್ಣನ್ನ ಕೆಳಗಡೆ ಹಾಕಿ ಡ್ರಾಯಿಂಗ್. ಈಗ ಹೆಣ್ಮಕ್ಳು ಹುಟ್ಟುಂಟ ಹುಟ್ಟು ಬಿಡ್ತಾರೆ. ನೇಲ್ಸ್ ಕೂಡ ಪರ್ಫೆಕ್ಟ್ ಆಗಿ ಅಷ್ಟೇ ಕಟ್ ಮಾಡ್ಬೇಕು. ಅದೊಂದು ಕಟ್ಟಲ್ಲಿ ಇಡೀ ವಿಗ್ರಹ ಚೇಂಜ್ ಮಾಡ್ಬೇಕು. ಇದು ನೋಡ್ಲಿಕ್ಕೆ ಸಾಧನ ಇದು ಮುಂದೆ ಬಾಕ್ಸು ಫ್ರೆಂಚ್ ಕಟ್. ಇದು ನೋಡಿ ಕರ್ಲಿ ಹೇರ್. ಇದು ಬಾಬ್ ಕಟ್, ಬೇಬಿ ಕಟ್. ಇದು ನೋಡಿ ಕೇರಳ ಸ್ಟೈಲ್ ಸೈಡ್ ತಿರುಗು. ಅದು ಮೇಲೆ ನೋಡಿ ಪ್ರೆಸೆಂಟ್ ಅದು ಪೋನಿ ಟೈಪ್ ಮೇಲೆ ಕ್ಲಿಪ್ ಇದೆ. ಈಗ ಒಂದೊಂದು ನೋಡ್ತಾ ಹೋದ್ರೆ ಮೋರ್ ದನ್ 6 ಪಾಯಿಂಟ್ ಎಲ್ಲ ತಿರುಗು. ಇಲ್ಲಿ ಇದ್ದಲ್ಲ ಕ್ರಮದಲ್ಲಿ ಸಮುದ್ರ ಮಂಥನ. ಈ ಕಡೆ ಬಂದು ನಾವು ಡಮುರಗನ ಬಾರಿಸಿ ಚರ್ಮ ಯಾವ ರೀತಿ ಸೌಂಡ್ ಹೋಗುತ್ತಲ್ಲ ಸೈಡ್ ಡಿಪ್ರೆಷನ್ಸ್ ಅದೇ ತಂದೆ ಕಾಲಿಂಗ್ ಇಂಪ್ರೆಷನ್ ಅದನ್ನು ನಾನು ತೋರಿಸ್ತೇವೆ. ಇದು ಮದುವೆ ಆದ್ಮೇಲೆ ಸ್ಟೋರಿಂಗ್ ತಾಳ ಹಾಕ ಡಾನ್ಸ್ ಮಾಡ್ತಿರೋದು. ಇವರ ಹಾಡುವುದೇ ಕ್ಲಾಸ, ಅವರ ಹಳ್ಳಿಗಳ ಸಾಲುಗಳನ್ನು ಓಪನ್ ಆಗಿ ಅಲ್ಲೆಲ್ಲ ಕಾಣ್ತದೆ. ಇವರು ವಿಜಯ ನರಸಿಂಹ ಕೃಷ್ಣಮೂರ್ತಿನ ಮಗನು. ಇವರ ಮಗ ವೀರಪ್ರಯಾಣ ಶಾಸ್ತ್ರಿ ಅವರ ಕಾಲದಲ್ಲಿ ಗುಡಿಸ one day when the teacher is teaching, all the students become high ಅರ್ಧ ಹೊರಗೆ ಬಂತಲ್ಲ ಮುಖದಿಂದ, ಅದನ್ನು ತೋರಿಸಿದ್ರು.
ಹೌದೌದೌದು, ಈವೆಂಟ್ ಇದ್ರವರು. ರಾಜ ವಿಷ್ಣುವರ್ಧನ ಗುಡಿ ಕಟ್ಟಲಿಕ್ಕೆ ಅವರು ಶುರು ಮಾಡಿದ್ರು. ಆ ಕಡೆದು ಅವ್ರ ಮಗ ವಿಜಯ ಇವ್ರ ಪಕ್ಕದ ರಾಣಿ ಅವರು ಶಾಸ್ತ್ರ. ಅವರು ಗ್ರೇಟ್ ಫಿಲಾಸಫರ್ ಶ್ರೀ ರಾಮಾನುಜಾಚಾರ್ಯ. ಆಕ್ಚುಲಿ ವಿಷ್ಣುವರ್ಧನ ಮೂಲತಃ ಜೈನಿಸಂ. ರಾಮಾನುಜಾಚಾರ್ಯರ ಮೊದಲ ಹೆಸರು ದೇವಿಗ್ರಹ ಕರ್ನಾಟಕ ಗಿಳಿಗಳು ಮಾಸ್ಟರು ಪಾರಿವಾಳ ಓಡಿ ಬರ್ತಾನೆ. ಹುಡುಗ ನೋಡಿ ಪಿಚ್ಕಾರಿ ಇಟ್ಕೊಂಡು ಬಕೆಟ್ ಸಿರಂಜ್ ಪಿಚ್ಕಾರಿ ಮಿಕ್ಸರು ಕೂಡ ಇಲ್ಲಿ ಹೋಳಿ ರಾಣಿ ಪಕ್ಕದಲ್ಲಿ ಒಬ್ಬ ದಾಸಿ ಹಾಕಿರೋ ಡ್ರೆಸ್ ಹಿಂದೆ ಎಲ್ಲ ಬರೀ ದಾಸಿಗಳ ಹಾಕೋ ಡ್ರೆಸ್, ಈಗೆಲ್ಲ ನೋಡಿ ಕೋತಿ ಚೇಷ್ಟೆ ಮಾಡ್ತಾ ಇದೆ. ಕೋತಿ ರಾಣಿದ ಸೀರೆ ಕೋತಿ ಹೊಡಿಲಿಕ್ಕೆ ಮೇಲೆ ಕೊಂಡು ಇದೆ. ಶಿಲ್ಪಿ ಕೋತಿಗೆನೆ ಹೋಲಿಕೆ ಮಾಡಿಲ್ಲ. ಒಂದು ಸುಂದರವಾದ ಹೆಣ್ಣನ್ನ ನೋಡಿದ ಮಾನವನ ಮನಸ್ಸು ಈ ಕೋತಿ. ಇಲ್ಲಿ ಶಕುನಿ ಮತ್ತೆ ಧರ್ಮರಾಯ ನೋಡಿ ಪಗಡೆ ಆಗ್ತಿರೋದು, ಭೀಮ ನೋಡಿ ಮರ್ಕೋತಿ ಆಗ್ತಿರೋದು, ಭೀಮ ಭಿಕ್ಷೆ ಬೇಡಿಕೊಂಡು ಬೆಂಕಿ ಕೊಡ್ತಿರೋದು, ವಿರಾಟ ರಾಜನ ದರ್ಬಾರದು, ಬನ್ನಿ ಮರದಲ್ಲಿ ಅರ್ಜುನ ಆಯುಧಗಳನ್ನು ರಕ್ಷಿಸಿದರು. ಇಲ್ಲಿ ಅರ್ಜುನನಲ್ಲಿ ಉತ್ತರ ಗೋಗ್ರಹ ಹಸುಗಳು. ಇಲ್ಲಿ ಕೌರವರು ಪಾಂಡವರು ಕುರುಕ್ಷೇತ್ರ ಯುದ್ಧಕ್ಕೆ ಹೋಗ್ತಿರೋದು, ಭೀಷ್ಮಾಚಾರ್ಯ ಅರ್ಜುನಿಗೆ ಯುದ್ಧ ಶುರುವಾಗಿರೋದು, ಕೆಳಗಿನ ಭೀಷ್ಮ ಮಲಗಿರೋದು, ಭೀಮನಿಗೆ ಆನೆಗಳ ಬಲ ಇತ್ತು. ಸ್ವಲ್ಪ ಮಹಾಭಾರತ ಹಳೆಬೆಳಗ್ಗೆ ಸ್ವಲ್ಪ ಜಾಸ್ತಿ ನಮ್ದು ಮೂಮೆಂಟ್ ತರ ಉಂಟು ಯಾರಲ್ಲಿ ತ್ರಿಭಂಗಿ ದೇಹನ 3 ರೀತಿ ಕಾಲು ಕಡೆ ಸೊಂಟ ಒಂದು ಕಡೆ ಈಗ ಬಾಡಿ ಹತ್ರ ಬೆಂಡ್ ಆಗಿದೆ, ಅದೇ ತರ ನೆಕ್ಲೆಸ್ ಕೂಡ ಬೆಂಡ್ ಆಗಿದೆ. ಇದು ಭೈರವಿ ನೋಡಿ ಆಕ್ಷನ್ ದಂಡದ ಮೇಲೆ ಸ್ಟಿಕ್ ಇದೆ, ಇದು ಸ್ಕಲ್ ಅಲ್ಲಿ ಈಗಲೂ ಕೂಡ ವೈರ್ ಆಗಲಿ ಅಥವಾ ಕಡ್ಡಿ ಆಗಲಿ ಕಣ್ಣಲ್ಲಿ ಹಾಕಿದ್ರೆ ಸಿರಿ ಬರುತ್ತೆ. ಲೈಕ್ ಹ್ಯೂಮನ್ ಸ್ಕಲ್ ಫುಲ್ ಟೋಲ್ಡ್. ಇದರಲ್ಲಿ ಶಿಲ್ಪಿ ನಿಜವಾದ ದಾರವನ್ನ ಆ ದಾರದ ಮೇಲೆ ರೈಟ್ ಹ್ಯಾಂಡ್ ಅಲ್ಲಿ ಬಾರಿಸ್ತಾ ಇರೋದು, ಲೆಫ್ಟ್ ಹ್ಯಾಂಡ್ ಅಲ್ಲಿ ಅಡ್ಡದ ಒಳಗಡೆ ಕೈ ಹಾಕಿ ಸೌಂಡ್ ಅನ್ನ ವೇರಿಯೇಷನ್. ಇಲ್ಲಿ ರಾವಣ ನೋಡಿ ದುಬಾರಿ ರಾವಣ ಆ ಕೈಯಲ್ಲಿ ಲಕ್ಷ್ಮಣ ಶೂದ್ರಕ್ಕೆ ಶ್ರೀಲಂಕಕ್ಕೆ ಹೌದು, ಮೊದ್ಲಿದ್ದಲ್ಲ ಈಗ ಫ್ಯಾಷನ್. ಸಪೋರ್ಟ್ ಇಲ್ಲ, ಸುಮ್ಮನೆ ಕಂಬದ ತಂದು ಹಾಗೆ ಇಟ್ಟಿದ್ದಾರೆ ವಿತೌಟ್ ಎನಿ ಪೇಂಟಿಂಗ್ ಮೆಟೀರಿಯಲ್. ಫ್ರೀ ಸ್ಟಾರ್ಟಿಂಗ್
ಕಂಬ ನೋಡಿ ಕೆಳಗಡೆ ಸ್ಕ್ವೇರ್ ಆಗಿದೆ, ಮೇಲ್ಗಡೆ ಹೋಗ್ತಾ ಹೋಗ್ತಾ ಸರ್ಕಲ್ ಆಗಿದೆ. ಕಂಬ ನಿಂತಿರೋ ಸ್ಟೈಲು 3 ಕಡೆ ಮೂಲೆ ಕೂತಿದೆ, ನಮ್ ಸೈಡ್ ಕೂತಿಲ್ಲ, ಈ ಕಡೆ ಗ್ಯಾಪ್ ಇದೆ. ಆ ಗ್ಯಾಪ್ ಅಲ್ಲಿ ಈಗಲೂ ಕೂಡ ಪೇಪರ್ ಆಗ್ಲಿ ಹ್ಯಾಂಡ್ ಕರ್ಚೀಫ್ ಆಗ್ಲಿ ಪಾಸ್ ಮಾಡ್ಬೋದು. ಒಂದು ಕಂಬ ಸಪೋರ್ಟ್ ಇಲ್ಲ, ಆಮೇಲೆ ಕಂಬ ಸರಿಯಾಗಿ ಸ್ಟ್ಯಾಂಡಿಂಗ್ ಇಲ್ಲ. ಕಂಬ ನಿಲ್ಸಿದಿಗೆ 630 ಇಯರ್ಸ್ ಆಗಿದೆ. ಹೇಗಿದೆ ಇನ್ನು ಹಾಗೆ ಇದೆ. ಕೆಳಗಿಂದ ಮೇಲ್ಗಡೆ ತನಕ ಅದು ಸಿಂಗಲ್ ರಾಕ್. ಅದು ಗ್ರಾವಿಟಿ ಪಿಲ್ಲರ್ ಅಂತ ಹೇಳ್ತೀವಿ. ಆಮೇಲೆ ಶಿಲ್ಪಿಗೆ ಅದೇ ಜಾಗದಲ್ಲಿ ಗ್ರಾವಿಟಿ ಇದೆ ಅಂತ ಅವನು ಕಂಡುಹಿಡ್ಕೊಂಡ. ಕಂಬ ಇದೆಯಲ್ಲ ಅದು ಅಪ್ರಾಕ್ಸಿಮೇಟ್ಲಿ 20,000 kg ವೈಟ್, ಹಾಗೆ 36 feet ಹೈಟ್. ಒಂದೇ ದೀಪಸ್ತಂಭ, ಅದು ಧ್ವಜಸ್ತಂಭ. ಅವತ್ತಿನ ಕಾಲದಲ್ಲಿ ಗುಡಿ ಕಟ್ಟಬೇಕಾದ್ರೆ ಪರ್ಫೆಕ್ಟ್ ವಾಸ್ತು, ದೇವಮೂಲಿಗೆ ನೀರಿದೆ, ಅಗ್ನಿ ಮೂಲಿಗೆ, ಆಗ್ನೇಯ ಮೂಲಿಗೆ ಇವತ್ತು ಬಳಸ್ಕೊಂಡೇ ಮಾಡ್ತಾರೆ. ಕೂಡ ಇದೆ, ಈಸ್ಟಿಗೆ ಎಂಟ್ರೆನ್ಸ್ ಇದೆ. ಯಾವುದೇ ಹೋಲ್ಸೇಲ್ ಟೆಂಪಲ್ ಮಾಡ್ತಾರೆ. ಆಮೇಲೆ ಅಭಿಷೇಕ ಇರುತ್ತೆ. ವಾಸ್ತವ ಅವತ್ತಿನ ಕಾಲದಲ್ಲಿ ಗಜದ್ವಾರ ಜಾತ್ರೆ ಟೈಮಲ್ಲಿ ಉತ್ಸಾಹ ಮೂರ್ತಿಟ್ಟು ಇಲ್ಲಿ ಹೂವು ಏನೋ ಮಾಡ್ತಾರೆ, ಸ್ವಿಂಗ್ ಮಾಡ್ತಾರೆ. ಅದು ಎಲ್ಲ ಬರೀ ತೋರಿಸೋದು ಬರೀ ಮುಖ್ಯಾಂಶಗಳು. ಗಾದೆ ಕೂಡ ಇದೆ, ಬೇಲೂರಿಗೆ ಬಂದು ಬೇರು ಬಗ್ಗೆ ತಿಳ್ಕೊಬೇಕು ಅಂದರೆ ಇಲ್ಲೇ ಇರಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಇನ್ ನೆಕ್ಸ್ಟ್ ಹಳೆಬೀಡದ್ದು ಲಾಗ್ ಅಲ್ಲಿ ಸಿಗೋಣ. ಅಲ್ಲಿವರೆಗೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ತೀರಿ, ಬೆಲ್ ಐಕಾನ್ ಒತ್ತಿ. ಬಾಯ್.